ನಮಸ್ಕಾರ. ನನ್ನ ಹೆಸರು ಲಾವಣ್ಯ ಅಂತ. ನಾನು ಟೆಕ್ಸಸ್ ರಾಜ್ಯದ ಹ್ಯೂಸ್ಟನ್ನಲ್ಲಿ ವಾಸ ಮಾಡ್ತಾ ಇದ್ದೀನಿ. ನಾನು ಇವತ್ತು GSS ರವರ ತೊರೆಯ ಹಂಬಲ ಎನ್ನುವ ಕವನವನ್ನು ಓದ್ತಾ ಇದ್ದೀನಿ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ, ಕಡಲನು ಕೂಡಬಲ್ಲೆನೆ ಒಂದು ದಿನ. ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗೆಂದು ಕೇಳುತ್ತಿದೆ. ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ. ಎಲ್ಲಿರುವುದೋ ಅದು, ಎಂತಿರುವುದೋ ಅದು, ನೋಡಬಲ್ಲೆನೆ ಒಂದು ದಿನ, ಕಡಲನು ಕೂಡಬಲ್ಲೆನೆ ಒಂದು ದಿನ. ಸಾವಿರ ಹೊಳೆಗಳು ತುಂಬಿ ಹರಿದರೂ ಒಂದೇ ಸಮನಾಗಿಹುದಂತೆ, ಸುನೀಲ ವಿಸ್ತರ ತರಂಗ ಶೋಭಿತ ಗಂಭೀರಾಂಬುದಿ ತಾನಂತೆ. ಮುನ್ನೀರಂತೆ ಅಪಾರವಂತೆ, ಕಡಲನು ಕಾಣಬಲ್ಲೆನೆ ಒಂದು ದಿನ, ಅದರೊಳು ಕರಗಲಾರೆನೆ ಒಂದು ದಿನ. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು, ಎಂದಿಗಾದರೂ ಕಾಣದ ಕಡಲಿಗೆ ಸೇರಬಲ್ಲೆನೇನು. ಆ ಪುಣ್ಯವೆಂದಿಗೋ ಕಾಲವೆಂದಿಗೋ, ಕಡಲೊಳಗಿನ ಆ ರತ್ನ ಗರ್ಭದಲ್ಲಿ ಸೇರಬಹುದೇ ನಾನು, ಕಡಲ ನೀಲಿಯೊಳಗೆ ಕರಗಬಹುದೇ ನಾನು. ಸೊ ಈ ಕವನಕ್ಕೆ ಒಂದೇ ರೀತಿಯ ಅರ್ಥ ಅಲ್ಲ, ಬೇರೆ ಬೇರೆ ರೀತಿಯ ಭಾವಾರ್ಥವನ್ನು ನಾವು ಕಂಡುಕೊಳ್ಬಹುದು ಅಂತ ನಾನು ಭಾವಿಸ್ತೀನಿ. ಸೊ ಹೇಗೆ ನಾವೆಲ್ಲ ಅನಿವಾಸಿ ಕನ್ನಡಿಗರು ಯಾವಾಗಲೂ ಭಾರತದ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ, ಯಾವಾಗಲೂ ಅಲ್ಲಿ ಹೋಗಿ ಭಾರತಕ್ಕೆ ನಮ್ಮ ತಾಯ್ನಾಡಿಗೆ ಹೋಗಿ ಸೇರಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಅದೇ ರೀತಿ ಈ ಕವನದಲ್ಲಿ ಒಂದು ನದಿಯ ತೊರೆಯು ಕಡಲನ್ನು ಹೋಗಿ ಸೇರಬೇಕು ಅಂತ ಯಾವಾಗಲೂ ಯೋಚನೆ ಮಾಡ್ತಾ ಇರುತ್ತೆ. ಸೇರಬಹುದೇ ಅಂತ ತನ್ನನ್ನು ತಾನು ಪ್ರಶ್ನೆ ಮಾಡ್ಕೊಳ್ತಾ ಇರುತ್ತೆ. ಸೊ ಕಡಲು ಹೇಗೆಲ್ಲ ಇರ್ಬೋದು, ಗಂಭೀರವಾಗಿ ಹರಿತಾ ಇರ್ಬೋದಾ, ಹಾಗೆ ತರಂಗಗಳಿಂದ ಶೋಭಿಸುತ್ತಾ ವಿಸ್ತಾರವಾಗಿ ಇರ್ಬೋದಾ, ಅಪಾರವಾಗಿರ್ಬೋದಾ ಅಂತೆಲ್ಲ ತನಗೆ ತಾನೇ ಊಹಿಸಿಕೊಳ್ತಾ ಇರುತ್ತೆ. ತನ್ನ ಬದುಕಿನ ಬಗ್ಗೆ ಹೇಳುತ್ತಾ ತಾನು ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿಯುವ ತೊರೆಯು ನಾನು, ಎಂದಿಗಾದರೂ ಕಡಲನ್ನು ನಾನು ಸೇರ್ಲಿಕ್ಕಾಗತ್ತಾ ಅಂತ ಪ್ರಶ್ನಿಸಿಕೊಳ್ಳುತ್ತೆ. ಆ ಪುಣ್ಯದ ಕಾಲ ಎಂದಿಗೆ ಬರುತ್ತದೆ, ಆ ರತ್ನಗರ್ಭದಲ್ಲಿ, ಕಡಲೊಳಗಿನ ರತ್ನಗರ್ಭದಲ್ಲಿ ತಾನು ಸೇರಬಹುದೇ, ಕಡಲಿನ ಗಾಢ ನೀಲಿಯಲ್ಲಿ ಕರಗಬಹುದೇ ಎಂದು ಆಶಿಸುತ್ತಿದೆ. ಸೊ ನಾವು ಕೂಡ ಹಾಗೆ ಅಲ್ವೇ, ಅನಿವಾಸಿ ಭಾರತೀಯರು ಎಂದಿಗಾದರೂ ನಮ್ಮ ತಾಯ್ನಾಡಿಗೆ ಹೋಗಿ ಮತ್ತೆ ಸೇರಿಕೊಳ್ಬಹುದೇ ಅಂತ ಯಾವಾಗಲೂ ಹಂಬಲಿಸ್ತಾ ಇರ್ತೀವಿ, ಆಶಿಸ್ತಾ ಇರ್ತೀವಿ. ಸೊ ಇದು ಈ ಕವನದ ಭಾವಾರ್ಥ. ಧನ್ಯವಾದಗಳು.